ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ ಇದರ ಒಂದು DPRನಲ್ಲೇ BBMP ದೊಡ್ಡ ಎಡವಟ್ಟನ್ನು ಮಾಡಿಬಿಡುತ್ತೆ. ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ DPR ಅಂದರೆ ಸಮಗ್ರ ಯೋಜನೆಯ ವಿವರ ಅಥವಾ ವರದಿ ಅಂತ ಹೇಳಿ. BBMP ಇಲ್ಲೇ ಒಂದು ಎಡವಟ್ಟನ್ನು ಮಾಡಿಬಿಟ್ಟಿದೆ. ಇಲ್ಲಿ ನಗರದ ಬೇರೆ ಬೇರೆ ಕಡೆಗಳಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥ ಸುರಂಗ ಮಾರ್ಗಗಳು ನಗರದ 4 ದಿಕ್ಕನ್ನು ಸಂಪರ್ಕ ಮಾಡುವ ರೀತಿಯಲ್ಲಿ ಸುರಂಗ ಮಾರ್ಗದ DPR, ಇದರಲ್ಲಿ ಮಾಲೇಗಾವ್ನಿಂದ ನಾಸಿಕ್ವರೆಗೂ ಕಾಮಗಾರಿ ನಡೆಸಬೇಕು ಅಂತೇಳಿ DPR ಆಗಿಬಿಟ್ಟಿದೆ. ಎಲ್ಲಿ ಮಾಲೇಗಾವ್, ಎಲ್ಲಿ ನಾಸಿಕ್ಕು, ಇಲ್ಲಿ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಎಲ್ಲಿ? ಈ ಒಂದು ಮಹಾನಗರ ಪಾಲಿಕೆ ಸಿದ್ಧಪಡಿಸಿರ್ತಕ್ಕಂಥ DPR ಅಲ್ಲಿ ಇದರಲ್ಲಿ ಬೇರೆ ಬೇರೆ ರಾಜ್ಯಗಳ ಬೇರೆ ಬೇರೆ ಸ್ಥಳ, ಮಾಲೇಗಾವ್ ಆಗಲಿ ನಾಸಿಕ್ ಆಗಲಿ, ಇಲ್ಲಿ ಯಾಕೆ ಬಂತು? BBMP ಏನಾದರೂ ಮಹಾರಾಷ್ಟ್ರದಲ್ಲೂ ಹೋಗಿ ಸುರಂಗ ಮಾರ್ಗ ನಿರ್ಮಿಸುವ ಬಗ್ಗೆ ಪ್ಲ್ಯಾನ್ ಮಾಡ್ಕೊಂಡು ಬಂದಿದೆಯಾ ಅಂತ ಪ್ರಶ್ನೆ ಬರುತ್ತೆ. DPRನಲ್ಲಿ ಉಲ್ಲೇಖ ಆಗಿದೆ, ಇದೊಂದು ಟೆಕ್ನಿಕಲ್ ಎರರ್ ಅಂಥೇಳಿ ಪಾಲಿಕೆ ಇದೀಗ ಮುಜುಗರಕ್ಕೆ ಈಡಾಗಿದೆ. ಒಂದು ಏನೋ ತಾಂತ್ರಿಕ ದೋಷದ ಕಾರಣದಿಂದ ಈ ಥರ ಸಮಸ್ಯೆ ಆಗಿದೆ, ಆ ಥರ ಉದ್ದೇಶ ನಮಗಿರಲಿಲ್ಲ ಅಂಥೇಳಿ ಆಲ್ರೆಡಿ ಇದನ್ನು ಅವರು ಬರ್ಕೊಂಡಿದ್ದಾರೆ. We had floated the tender and given the work of DPR to Rodix consultant. Rodix consultant had given a draft report. The draft report we had given to the bankers to tie up our finances. Okay, in that report, in one table 15, there are 3 points on which this table has gone wrong in the executive summary. In the executive summary, which is in the ಇಡಿಸ್ಕೊಳಕ್ಕೆ ಗಣೇಶ್ ಇದ್ರೆ, ಗಣೇಶ್ ಈ ರೀತಿಯೂ ಆಗಕ್ಕೆ ಸಾಧ್ಯನಾ ಅಂತ ಹೇಳಿ ಮಾಲೇಗಾವ್ ನಾಸಿಕ್ ಅಂತೆಲ್ಲ ಬರೆದುಬಿಟ್ರೆ ಏನು ಗತಿ ಅಂತ BBMP DPR ಅಲ್ಲಿ? ರಮಾಕಾಂತ್, ಖಂಡಿತ BBMPಗೆ ದೊಡ್ಡ ಮಟ್ಟದ ಶೇಮ್ ಅಂತ ಹೇಳ್ಬೋದು. ಉತ್ತರ ದಕ್ಷಿಣ ಕಾರಿಡಾರ್ ತಂದ್ರೆ ಈಗಾಗಲೇ ಟನೆಲ್ ರೋಡ್ ಅನ್ನ ನಿರ್ಮಾಣ ಮಾಡಕ್ಕೆ DCM DK ಶಿವಕುಮಾರ್ ಅವರು BBMP ಆಡಳಿತ ವರ್ಗಕ್ಕೆ ಸೂಚನೆ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತಹ ಮಾರ್ಗಸೂಚಿಗಳನ್ನ ಬದುಕಬೇಕಂತ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಅನ್ನುವಂತಹ ಒಂದು ಆದೇಶ ಕಳೆದ ವರ್ಷವೇ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಒಂದು ರೀತಿಯಲ್ಲಿ ಸರ್ಕಾರ, ಅದರಲ್ಲೂ ಕೂಡ ಉಪಮುಖ್ಯಮಂತ್ರಿ ಅವರ ಆದೇಶವನ್ನು ಒಂದು ರೀತಿಯಲ್ಲಿ ಕಟ್ಟುನಿಟ್ಟಾಗಿ ಅದನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ಅಂತ ಅನ್ಸುತ್ತೆ. ಉತ್ತರ ದಕ್ಷಿಣ ಕಾರಿಡಾರ್ ಯೋಜನೆಯ ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಇಲ್ಲಿ ಶಿವಾನಂದ ಸರ್ಕಲ್ ನಿಂದ ದಿಲ್ಲಿಯಲ್ಲಿ ಇರುವಂತಹ ನಾಸಿಕ್, ಆ ಕಡೆ ಉತ್ತರ ಭಾರತದ ಒಂದಿಷ್ಟು ಪ್ರದೇಶಗಳನ್ನ ಮೆನ್ಷನ್ ಮಾಡಿ ಅದರ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂತದ್ದು. CM ಕಚೇರಿಯಲ್ಲಿ ಈ ವಿಚಾರವನ್ನ ಪರಿಶೀಲನೆ ಮಾಡಿದಾಗ, ಅಧಿಕಾರಿಗಳು ಪರಾಮರ್ಶಿಸಿದಾಗ, ರಿಪೋರ್ಟ್ ಅನ್ನ ಇನ್ ಡೆಪ್ತ್ ಡೀಟೇಲ್ಸ್ ಅನ್ನ ನೋಡಿದಾಗ ಇವರ ಒಂದು ನಿರ್ಲಕ್ಷ್ಯತನ ಗೊತ್ತಾಗಿದೆ. ಈಗ ಪ್ರಾಜೆಕ್ಟ್ ಅನ್ನ BBMP ವಾಪಸ್ ಕಳಿಸಿದೆ. ಸಂಬಂಧಪಟ್ಟಾಗ ಈಗಾಗಲೇ BBMP ಮುಖ್ಯ ಆಗ್ತಕ್ಕಂಥ ತುಷಾರ್ ಗಿರಿನಾಥ್ ಅವರು ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ. ನಾವು ಒಂದು ಇಂಟರ್ನಲ್ ಪ್ರಾಜೆಕ್ಟ್ ರಿಪೋರ್ಟ್ ಅನ್ನ ನಾವು ಖಾಸಗಿ ಕಂಪನಿಗಳಿಗೆ ಕೊಟ್ಟಿದ್ವಿ, ಅವರ ಒಂದು ಎಡವಟ್ಟಿನಿಂದ ಈ ತರ ಆಗಿದೆ, ನಾವು ಅದನ್ನ ಪರಿಶೀಲನೆ ಮಾಡಿ ಮತ್ತೆ ನಾವು ಸರ್ಕಾರಕ್ಕೆ ಈ ಕಾಮಗಾರಿ ಯೋಜನೆಯ ವಿವರವನ್ನು ಸಲ್ಲಿಸ್ತೇವೆ ಅಂತ ಮಾಹಿತಿ ನೀಡ್ತಾ ಇದ್ದಾರೆ. ಆದ್ರೆ ಒಂದು ವಿಚಾರ ಅಂತಂದ್ರೆ, ಸಾವಿರಾರು ಕೋಟಿ ವೆಚ್ಚದ ಮೊತ್ತದ ಒಂದಿಷ್ಟು ಈ ಯೋಜನೆ ಇದೆ. ಬೆಂಗಳೂರಿನಲ್ಲಿ ಸಂಚಾರ ನಿಯಂತ್ರಣ ಮಾಡ್ಬೇಕಾದಂತಹ ಈ ಒಂದು ಸುರಂಗ ಮಾರ್ಗ ಏನಿದೆ, ಅದಕ್ಕೆ ಬೇಕಾದಂತ ಒಂದಿಷ್ಟು ಸ್ಟಡಿ ಮಾಡಿಬಿಟ್ಟು ಯಾವ್ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅನ್ನೋದನ್ನ ಬೇಸಿಕ್ ಇನ್ಫಾರ್ಮೇಶನ್ ಅನ್ನ ತೆಗೆದುಕೊಳ್ಳುವಂತ ಪಾಲಿಕೆ ಅಧಿಕಾರಿಗಳು ಅದನ್ನು ಕೂಡ ಮಾಡದೇನೆ ಯಾವ್ದೋ ಖಾಸಗಿ ಕಂಪನಿ ಕೊಟ್ಟಂತಹ ಒಂದಿಷ್ಟು ರಿಪೋರ್ಟ್ ಅನ್ನು ಇಟ್ಕೊಂಡು ನೇರವಾಗಿ ಅದೇ ರಿಪೋರ್ಟ್ ಅನ್ನ ಕಾಪಿ ಪೇಸ್ಟ್ ಸರ್ಕಾರಕ್ಕೆ ಮಾಡಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿರುವಂತದ್ದು. ರಮಾಕಾಂತ್, ಥ್ಯಾಂಕ್ ಯು ಗಣೇಶ್.